ಈ ಸಿನಿಮಾಯಿಂದನೇ ಜೀವನ ಕಟ್ಕೋಬೇಕು ಅಂತಾನೆ ಬಂದು ಮಾಡಿರೋದು. ನಾನಾಗಿರ್ಲಿ, ಡೈರೆಕ್ಟರ್ ಆಗಿರ್ಲಿ, ಎಲ್ಲರೂ ಅನ್ಸತ್ತೆ ಗೊತ್ತಾ, ಒಬ್ಬ ಆಕ್ಟರ್ಗೆ ಈ ಸಿನಿಮಾ ನನಗೆ ಏನಾದರೂ ಆಗತ್ತೆ ಅಂತ. ಆ ಸಿನಿಮಾ ಈ ಗಜರಾಮ. ಸೊ ನಾವೆಷ್ಟು ಎಫರ್ಟ್ ಹಾಕಿರ್ತೀವಿ ಜನನ ಎಂಟರ್ಟೈನ್ ಮಾಡಬೇಕು ಅಂತಾನೆ. ಸೊ ಜನ ಒಂಚೂರು ನಮ್ಮನ್ನ ಸಪೋರ್ಟ್ ಮಾಡಿ ಕೈ ಹಿಡಿದು ಬಿಟ್ರೆ ನಮ್ಮ ಕನಸು ನನ್ಸಾಗತ್ತೆ. ಸೊ ದಯವಿಟ್ಟು ಗಜರಾಮ ಸಿನಿಮಾಗೆ, ನಮ್ಮ ಬ್ರದರ್ದು ಎಲ್ಲ ಸಿನಿಮಾಗೆ, ಅಂದ್ರೆ ಕನ್ನಡ ಸಿನಿಮಾ ಅಂದ್ರೆ ಆಲ್ರೆಡಿ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇದೆ. ಈಗ ನಂಬರ್ ಆಫ್ ಆಡಿಯನ್ಸ್ ಜಾಸ್ತಿ ಆಗಿದ್ದಾರೆ ಸಿನಿಮಾ ನೋಡೋರು. ನಮ್ಮ ಸಿನಿಮಾಗಳನ್ನ ಒಂದ್ ಸ್ವಲ್ಪ ನೋಡ್ಲಿ ಅಂತ ನಮ್ಮ ಸ್ವಾರ್ಥ. ಕನ್ನಡ ಸಿನಿಮಾನೇ ಮಾಡೋದಿರೋದು. ಇನ್ನೊಂದು ಖುಷಿಯಾದ ವಿಚಾರ ಏನು ಅಂದ್ರೆ, ಕಾಟೇರ ಸಿನಿಮಾಯಿಂದ ಮತ್ತೆ ನಮ್ಮ ಕನ್ನಡ ಸಿನಿಮಾ ಥಿಯೇಟರ್ಗೆ ಜನ ಸಿಂಗಲ್ ಸ್ಕ್ರೀನ್ 70-80 ಹಾಕಿದ್ರು. ದೊಡ್ಡ ವಿಷಯ. ಇವತ್ತು ಕನ್ನಡ ಇಂಡಸ್ಟ್ರಿ ಇರೋ ಮಟ್ಟದಕ್ಕೆ ಅವ್ರು ಸೂಪರ್ ಸ್ಟಾರೇ. ಬಟ್ ಜನನ ಕರ್ಕೊಂಬರೋದಿದೆಯಲ್ಲ, ಆ ಶಕ್ತಿ ಅವ್ರ ಕೈಯಲ್ಲಿತ್ತು. ಆ ಶಕ್ತಿ ಅವ್ರ ತೆಗ್ದಿ ಮತ್ತೆ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಹಾಗೆ ಜನ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಈ ಸಿನಿಮಾನ. ಶೀಘ್ರದಲ್ಲೇ ಬರ್ತೀವಿ. ಅದ್ಭುತವಾಗಿ ಮಾಡಿದ್ದಾರೆ ರಾಜ್ ಅವರು ಮತ್ತು ನಮ್ಮ ನಿರ್ಮಾಪಕರು ನರಸಿಂಹಣ್ಣ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಸುನೀಲ್ ಅವರು, ಥ್ಯಾಂಕ್ ಯು ದ ಹೋಲ್ ಟೀಮ್. ದಯಮಾಡಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಓಕೆ, ಒಳ್ಳೇದಾಗಲಿ ಸರ್. ಗಜರಾಮ ಚಿತ್ರ ಯಶಸ್ವಿಯಾಗಲಿ, ನಿಮಗೂ ಒಳ್ಳೆ ಫ್ಯೂಚರ್ ಸಿಗಲಿ. ನಿಮ್ಮೊಟ್ಟಿಗೆ ಭಾಳ ಎಕ್ಸ್ಪೀರಿಯನ್ಸ್ ಇರುವಂಥ ಯಂಗ್ ಬಾಯ್ ಜೊತೆಲಿ ಇರ್ತಾರೆ. ಫೈನಲ್ ಆಗಿ ಗಜರಾಮ ಬಗ್ಗೆ ಹೇಳೋದಾದ್ರೆ ಇಬ್ರು ಆಡಿಯನ್ಸ್ಗೆ. ಇವತ್ತು ಫಸ್ಟ್ ಟೀಸರ್ ಲಾಂಚ್ ಆಗಿದೆ. ಟೀಸರ್ ನೀವು ನೋಡ್ತಿದ್ದಂಗೆ ನೀವೇ ಹೇಳ್ತೀರಿ. ಯಾಕಂದರೆ ನಾನು ಮುಂಚೆ ಎಲ್ಲ ಹುಡುಗರನ್ನ ಹಾಕೊಂಡ್ಬಂದ್ಬಿಡ್ತಿದ್ದೆ, ಅಂದರೆ ಸಿನಿಮಾ ನೋಡೋರನ್ನ ಇಂಥವ್ರನ್ನ. ಇವಾಗ ಸ್ವಲ್ಪ ಸಫಿಸ್ಟಿಕೇಟೆಡ್ ಯಾವ ಸಿನಿಮಾ ನೋಡಲ್ವಲ್ಲ ಅಂತ ಒಂದು ಇಬ್ಬರು ಕರ್ಕೊಂಡ್ಬರ್ತೀನಿ. ಅವ್ರು ನೋಡ್ಬಿಟ್ಟು ಹೆಂಗೆ ಹೇಳಿದ್ರು ಅಂದರೆ, ಇವತ್ತು ರಂಗನಾಥ್ ಅಂತ, ವೆರಿ ನೈಸ್ ಯಾ, ಪಕ್ಕಾ ಜಸ್ಟ್ ಲೈಕ್ ಒಂದು ಕಮರ್ಷಿಯಲ್ ಸಿನಿಮಾ ಥರ ಕಾಣಿಸುತ್ತೆ. ಕಮರ್ಷಿಯಲ್ ಅನ್ನೋದಕ್ಕಿಂತ ಅವ್ರ ಬಾಯಲ್ಲಿ ಬಂದಿದ್ದು ತುಂಬ ಚೆನ್ನಾಗಿ ಇದೆ. ಶೇಡ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಒಬ್ಬೊಬ್ಬರು ಪಾತ್ರನೂ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಂದರೆ ಟೀಸರಲ್ಲಿ 1 ನಿಮಿಷ 20 ಸೆಕೆಂಡ್ ಏನೋ ಇದೆ. ಆ ಟೀಸರಲ್ಲಿ ಅಷ್ಟು ಫಿಲ್ ಮಾಡಿದ್ದಾರೆ ಅಂದರೆ, ನೀವು ನೆಕ್ಸ್ಟ್ ಟ್ರೇಲರ್, ಅದ್ರ ನೆಕ್ಸ್ಟ್ ಟ್ರೇಲರ್ ರಿಲೀಸ್ ಅಷ್ಟೇ ಇನ್ನು ಸಾಕಷ್ಟು ಪ್ರಾಮಿಸಿಂಗ್ ಆಗಿ ಬರ್ತೀವಿ ಅನ್ನೋದನ್ನ ನಾನು ಪಕ್ಕ ಹೇಳಬಲ್ಲೆ. ಅದೇ ಆಗ್ಲೇ ನಾನು ಹೇಳಿದಾಗೆ